ಚನ್ನಪಟ್ಟಣ ಮತ್ತು ಶಿಗ್ಗಾಂವ್ ಎರಡೂ ಕಡೆ ಪ್ರಚಾರ ಮಾಡ್ತಾ ಇದ್ದೇನೆ. ವಯನಾಡು ಕೂಡ ಹೋಗಿದೆ. ಚನ್ನಪಟ್ಟಣದಲ್ಲಿ ಕೂಡ ಬಹಳ ಕ್ಲೋಸ್ ಫೈಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಆದರೂ ಕಾಂಗ್ರೆಸ್ ಗೆದ್ದಿದೆ ಅಂತ ಹೇಳ್ತಾರೆ. ನಿನ್ನೆಯಿಂದ ಶಿಗ್ಗಾಂವಲ್ಲಿ ಪ್ರಚಾರ ಮಾಡ್ತಿದ್ದೀನಿ. ಶಿಗ್ಗಾಂವ್ನಲ್ಲಿ ಕೂಡ ಕ್ಲೋಸ್ ಫೈಟ್ ಇದ್ರೂ ಕೂಡ ನಾವು ಗೆಲ್ಲೋ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳಿ ನಮ್ಮ ಕಾರ್ಯಕರ್ತರ ನಾಯಕರುಗಳೆಲ್ಲ ಹೇಳ್ತಾರೆ. ಅವರು ಬಹಳ ದಿವಸಗಳಿಂದ ಸುಮಾರು ವಾರಗಳಿಂದ ಇಲ್ಲಿ ಪ್ರಚಾರ ಮಾಡ್ತಾರೆ. ಸೊ ಅವ್ರ ಫೀಡ್ಬ್ಯಾಕ್ ಪ್ರಕಾರ ನಮಗೆ ಇಲ್ಲಿ ಗೆಲ್ಲೋ ಸಾಧ್ಯತೆ ಜಾಸ್ತಿ ಇದೆ. ಎಲ್ಲ ಅದು ಸುಳ್ಳು, ಆ ಥರದ್ದೆಲ್ಲ ಸುಳ್ಳು. ಆ ಥರದ್ದು ಏನೂ ರಿಪೋರ್ಟ್ ತರಿಸ್ಕೊಂಡಿಲ್ಲ. ಆ್ಯಕ್ಚುಲಿ ನಮ್ಮ ನಾಯಕರ ಬಂದಿರೋ ಫೀಡ್ಬ್ಯಾಕ್ ಪ್ರಕಾರ 3 ಕಡೆ ನಮ್ಮ ಗೆಲ್ಲೋ ಸಾಧ್ಯತೆ ಜಾಸ್ತಿ. ಹೌದು, ಇವಾಗ ಕೋವಿಡ್ ಸಮಯದಲ್ಲಿ ನಾವು ವಿರೋಧ ಪಕ್ಷದಲ್ಲಿದ್ದಾಗ ಆಡಳಿತ ಪಕ್ಷದ ಮೇಲೆ ಆಗ ಯಾರು ಮುಖ್ಯಮಂತ್ರಿಗಳಾಗಿದ್ದರು ಮತ್ತು ಆರೋಗ್ಯ ಮಂತ್ರಿಗಳಾಗಿದ್ದರು, ಕೋವಿಡ್ ಹಗರಣದಲ್ಲಿ ಆಗಿದೆ, ಬಹಳಷ್ಟು ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ನಾವೇ ಧ್ವನಿ ಎತ್ತಿದ್ವಿ. ಬೇಕಾದಷ್ಟು ಕಂಪ್ಲೇಂಟ್ಸ್ಗಳು ಬಂದಿತ್ತು, ಮೀಡಿಯಾದವರು ಕೂಡ ರಿಪೋರ್ಟ್ ಮಾಡಿದ್ರು. ಸೊ ಹಾಗಾಗಿ ಆ ಹಗರಣಗಳ ತನಿಖೆ ಆಗಬೇಕು ಅಂತ ಹೇಳಿ ಜಸ್ಟಿಸ್ ಮುನ್ನಾ ಅವರ ಒಂದು ನೇತೃತ್ವದಲ್ಲಿ ಆಯೋಗ ರಚನೆ ಆಗಿತ್ತು. ಈಗ ಅವರು ವರದಿ ಕೊಟ್ಟಿದ್ದಾರೆ. ವರದಿ ಕೊಟ್ಟು ಅಲ್ಲಿ ಹಗರಣ ಆಗಿರೋದು ನಿಜ, ಭ್ರಷ್ಟಾಚಾರ ಆಗಿರೋದು ನಿಜ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಮುಂದೆ ಏನು ಕ್ರಮ ತೆಗೆದುಕೊಳ್ಬೇಕು ಅದನ್ನು ಸರ್ಕಾರ ತೆಗೆದುಕೊಳ್ಬೇಕು. ಈಗ ಇಂಥ ಗೊಂದಲಗಳು ಎಲ್ಲ ಸರ್ಕಾರದಲ್ಲೂ ಆಗ್ತಿರುತ್ತೆ. ಇದು ನಮ್ಮ ಟೈಮಲ್ಲಿ ಮಾತ್ರ ಅಲ್ಲ, BJP ಅವ್ರ ಟೈಮಲ್ಲೂ ಕೂಡ ಇದೇ ರೀತಿ ನೋಟಿಸ್ಗಳನ್ನು ಕೊಟ್ಟಿದ್ದಾರೆ. ಬೊಮ್ಮಾಯಿ ಅವರೇ ಹೇಳಿದ್ದಾರೆ ವಕ್ಫ್ ಪ್ರಾಪರ್ಟಿಗಳನ್ನು ಸಂರಕ್ಷಣೆ ಮಾಡ್ಕೋಬೇಕಾದದ್ದು ಸರ್ಕಾರದ ಕರ್ತವ್ಯ ಅಂತೇಳಿ. ಅದನ್ನು ಮಾಡ್ಕೋಬೇಕಾದ್ರೆ ಎಲ್ಲ ಸರ್ಕಾರಗಳು ಆ ಪ್ರಯತ್ನ ಮಾಡೇ ಮಾಡ್ತವೆ. ಯಾಕೆಂದರೆ ವಕ್ಫ್ ಪ್ರಾಪರ್ಟಿಗಳನ್ನು ಪ್ರೈವೇಟ್ ಪರ್ಸನ್ಸು ಎಂಕ್ರೋಚ್ ಮಾಡ್ತಾರೆ. ಹಾಗಾಗಿ ಒಂದೊಂದ್ಸರಿ ಏನಾಗುತ್ತೆ ಅಂತಂತಂದರೆ ಬೈ ಮಿಸ್ಟೇಕ್ ರೈತರುಗಳಿಗೂ ಹೋಗಿರುತ್ತೆ. ಬಟ್ ಆದರೆ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಯಾವುದೇ ರೈತರನ್ನ ಕೂಡ ನಾವು ಎಪ್ಪಿಸೋದಿಲ್ಲ ಅಂತೇಳಿ. ಈ 70 ವರ್ಷಗಳಾಗಿದೆ. ಈ 70 ವರ್ಷಗಳಲ್ಲಿ 75 ವರ್ಷ ಆಗಿದೆ. ಈ 75 ನಾವು 56 ವರ್ಷ ನಮ್ಮ ಕಾಂಗ್ರೆಸ್ ಪಕ್ಷನೇ ಅಧಿಕಾರದಲ್ಲಿತ್ತು. ಯಾವತ್ತೂ ಕೂಡ ನಾವು ರೈತರನ್ನ ಒಕ್ಕಲೆಬ್ಸುವಂಥ ಕೆಲಸ ಮಾಡಿಲ್ಲ. ಜನರು ಭೂಮಿನ ತೆಗೆದುಕೊಂಡು ವಕ್ಫ್ ಬೋರ್ಡ್ ಕೊಡುವಂತಹ ಕೆಲಸ ಮಾಡಿಲ್ಲ. ಇವಾಗ ಮಾತ್ರ ಹೀಗಾಗುತ್ತೆ. ಸೊ ಇಟ್ ಇಸ್ ಜಸ್ಟ್ ಫಿಯರ್ ಮಾಂಗರಿಂಗ್. BJP ಅವರು ಒಂದು ಭಯ ಹುಟ್ಟಿಸೋದು, ಅದರೊಳಗೂ ಮುಸ್ಲಿಂ ಹಿಂದೂ ಕೋಮು ಭಾವನೆ ಸೇರಿಸಿ ಹಿಂದೂಗಳಲ್ಲಿ ಭಯ ಹುಟ್ಟಿಸುವಂಥ ಕೆಲಸ ಮಾಡ್ತಿದ್ದಾರೆ ಅಷ್ಟೇ. ಮೀಡಿಯಾಗಳು ಕೂಡ ಅದನ್ನು ಸ್ವಲ್ಪ ಹೆಚ್ಚು ಪ್ರಚಾರ ಕೊಡ್ತಾರೆ. ಬಟ್ ಆದರೆ ಆ ರೀತಿ ಭಯ ಪಡುವಂಥ ಅಗತ್ಯ ಇಲ್ಲ. ಮತ್ತು ಇದು ಚುನಾವಣೆ ವಿಷಯ ಕೂಡ ಅಲ್ಲ. ಚುನಾವಣೆ ಸಮಯದಲ್ಲೇ ಈ ರೀತಿ ಮುಸ್ಲಿಂ ಘರ್ಷಣೆಗಳನ್ನು ಉಂಟು ಮಾಡಬೇಕು ಅಂತೇಳಿ BJP ಅವರು ಅಂಥ ಇಶ್ಯೂಗಳನ್ನು ಎತ್ತುತ್ತಾರೆ. ನಿಮ್ಗೆ ಗೊತ್ತಿದೆ ಎಷ್ಟು ಸುಳ್ಳು ಹೇಳ್ತಾರೆ ಅಂತ. ತೇಜಸ್ವಿ ಸೂರ್ಯ ಸುಳ್ಳು ಟ್ವೀಟ್ ಮಾಡಿದ್ರು, ಒಬ್ಬ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತೇಳಿ. ಸೊ ಹಾಗಾಗಿ ಸುಳ್ಳು ಹೇಳಿ ಅಪಪ್ರಚಾರ ಮಾಡಿ ಅವರು ಓಟ್ ಗಿಟ್ಟಿಸ್ಕೊಳ್ಬೇಕು ಅನ್ನೋ ಪ್ರಯತ್ನ ಮಾಡ್ತಾರೆ. ಬಟ್ ಜನ ಎಚ್ಚೆತ್ಕೊಂಡಿದ್ದಾರೆ. ನಾವು ಕೂಡ ಜನಕ್ಕೆ ಸತ್ಯ ತಿಳಿಸುವಂತ ಕೆಲಸ ಮಾಡಿದ್ದೀವಿ. ಸೊ ಹಾಗಾಗಿ ಅವ್ರ ಆಟ ನಡೆಯುತ್ತೆ. ತೇಜಸ್ವಿ ಸೂರ್ಯ ಸುಳ್ಳು ಹೌದು. ಯಾರ ಕುಟುಂಬದವರು? ಇವಾಗ ಆತ್ಮಹತ್ಯೆ ಆಗಿರೋದು ಯಾವಾಗ? 2 ವರ್ಷಗಳ ಹಿಂದೆ 21ರಲ್ಲಿ ಅಂತ ಹೇಳಿದ್ದಾರೆ. ಸೊ ಮತ್ತೆ 21ರಲ್ಲಿ ಹಿಂಗಾಗಿತ್ತು. ಅವಾಗ ವಕ್ಫ್ ಬೋರ್ಡ್ ಇದು ಇತ್ತು. ಅವಾಗ ಇದ್ದಿತ್ತು ಅದು ಸರ್ಕಾರ ಯಾರು? 2 ವರ್ಷದಿಂದ ಯಾರಿದ್ದು ಅಧಿಕಾರದಲ್ಲಿ? BJP ಸರ್ಕಾರ. ಸೊ ಅವಾಗ ಅವ್ರೇನು ಮಾಡ್ತಾ ಇದ್ರು? ಸೊ ಅವ್ರ ಕಾಲದಲ್ಲಿ ಆಗಿರೋದ್ರೆ ನಮ್ಮ ತಲೆಗೆ ಹೀಗೆ ಕಟ್ಟಿದ್ದಾರೆ. ಸೊ ಹಾಗಾಗಿ ಬರೀ ಸುಳ್ಳು ಹೇಳ್ತಿದ್ದಾರೆ. ಚನ್ನಪಟ್ಟಣ ಮತ್ತು ಶಿಗ್ಗಾಂವ್ ಎರಡೂ ಕಡೆ ಪ್ರಚಾರ ಮಾಡ್ತಾ ಇದ್ದೇನೆ. ವಯನಾಡು ಕೂಡ ಹೋಗಿದೆ. ಚನ್ನಪಟ್ಟಣದಲ್ಲಿ ಕೂಡ ಬಹಳ ಕ್ಲೋಸ್ ಫೈಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಆದರೂ ಕಾಂಗ್ರೆಸ್ ಗೆದ್ದಿದೆ ಅಂತ ಹೇಳ್ತಾರೆ. ನಿನ್ನೆಯಿಂದ ಶಿಗ್ಗಾಂವಲ್ಲಿ ಪ್ರಚಾರ ಮಾಡ್ತಿದ್ದೀನಿ. ಶಿಗ್ಗಾಂವ್ನಲ್ಲಿ ಕೂಡ ಕ್ಲೋಸ್ ಫೈಟ್ ಇದ್ರೂ ಕೂಡ ನಾವು ಗೆಲ್ಲೋ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳಿ ನಮ್ಮ ಕಾರ್ಯಕರ್ತರ ನಾಯಕರುಗಳೆಲ್ಲ ಹೇಳ್ತಾರೆ. ಅವರು ಬಹಳ ದಿವಸಗಳಿಂದ ಸುಮಾರು ವಾರಗಳಿಂದ ಇಲ್ಲಿ ಪ್ರಚಾರ ಮಾಡ್ತಾರೆ. ಸೊ ಅವ್ರ ಫೀಡ್ಬ್ಯಾಕ್ ಪ್ರಕಾರ ನಮಗೆ ಇಲ್ಲಿ ಗೆಲ್ಲೋ ಸಾಧ್ಯತೆ ಜಾಸ್ತಿ ಇದೆ. ಎಲ್ಲ ಅದು ಸುಳ್ಳು, ಆ ಥರದ್ದೆಲ್ಲ ಸುಳ್ಳು. ಆ ಥರದ್ದು ಏನೂ ರಿಪೋರ್ಟ್ ತರಿಸ್ಕೊಂಡಿಲ್ಲ. ಆ್ಯಕ್ಚುಲಿ ನಮ್ಮ ನಾಯಕರ ಬಂದಿರೋ ಫೀಡ್ಬ್ಯಾಕ್ ಪ್ರಕಾರ 3 ಕಡೆ ನಮ್ಮ ಗೆಲ್ಲೋ ಸಾಧ್ಯತೆ ಜಾಸ್ತಿ. ಹೌದು, ಇವಾಗ ಕೋವಿಡ್ ಸಮಯದಲ್ಲಿ ನಾವು ವಿರೋಧ ಪಕ್ಷದಲ್ಲಿದ್ದಾಗ ಆಡಳಿತ ಪಕ್ಷದ ಮೇಲೆ ಆಗ ಯಾರು ಮುಖ್ಯಮಂತ್ರಿಗಳಾಗಿದ್ದರು ಮತ್ತು ಆರೋಗ್ಯ ಮಂತ್ರಿಗಳಾಗಿದ್ದರು, ಕೋವಿಡ್ ಹಗರಣದಲ್ಲಿ ಆಗಿದೆ, ಬಹಳಷ್ಟು ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ನಾವೇ ಧ್ವನಿ ಎತ್ತಿದ್ವಿ. ಬೇಕಾದಷ್ಟು ಕಂಪ್ಲೇಂಟ್ಸ್ಗಳು ಬಂದಿತ್ತು, ಮೀಡಿಯಾದವರು ಕೂಡ ರಿಪೋರ್ಟ್ ಮಾಡಿದ್ರು. ಸೊ ಹಾಗಾಗಿ ಆ ಹಗರಣಗಳ ತನಿಖೆ ಆಗಬೇಕು ಅಂತ ಹೇಳಿ ಜಸ್ಟಿಸ್ ಮುನ್ನಾ ಅವರ ಒಂದು ನೇತೃತ್ವದಲ್ಲಿ ಆಯೋಗ ರಚನೆ ಆಗಿತ್ತು. ಈಗ ಅವರು ವರದಿ ಕೊಟ್ಟಿದ್ದಾರೆ. ವರದಿ ಕೊಟ್ಟು ಅಲ್ಲಿ ಹಗರಣ ಆಗಿರೋದು ನಿಜ, ಭ್ರಷ್ಟಾಚಾರ ಆಗಿರೋದು ನಿಜ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಮುಂದೆ ಏನು ಕ್ರಮ ತೆಗೆದುಕೊಳ್ಬೇಕು ಅದನ್ನು ಸರ್ಕಾರ ತೆಗೆದುಕೊಳ್ಬೇಕು. ಈಗ ಇಂಥ ಗೊಂದಲಗಳು ಎಲ್ಲ ಸರ್ಕಾರದಲ್ಲೂ ಆಗ್ತಿರುತ್ತೆ. ಇದು ನಮ್ಮ ಟೈಮಲ್ಲಿ ಮಾತ್ರ ಅಲ್ಲ, BJP ಅವ್ರ ಟೈಮಲ್ಲೂ ಕೂಡ ಇದೇ ರೀತಿ ನೋಟಿಸ್ಗಳನ್ನು ಕೊಟ್ಟಿದ್ದಾರೆ. ಬೊಮ್ಮಾಯಿ ಅವರೇ ಹೇಳಿದ್ದಾರೆ ವಕ್ಫ್ ಪ್ರಾಪರ್ಟಿಗಳನ್ನು ಸಂರಕ್ಷಣೆ ಮಾಡ್ಕೋಬೇಕಾದದ್ದು ಸರ್ಕಾರದ ಕರ್ತವ್ಯ ಅಂತೇಳಿ. ಅದನ್ನು ಮಾಡ್ಕೋಬೇಕಾದ್ರೆ ಎಲ್ಲ ಸರ್ಕಾರಗಳು ಆ ಪ್ರಯತ್ನ ಮಾಡೇ ಮಾಡ್ತವೆ. ಯಾಕೆಂದರೆ ವಕ್ಫ್ ಪ್ರಾಪರ್ಟಿಗಳನ್ನು ಪ್ರೈವೇಟ್ ಪರ್ಸನ್ಸು ಎಂಕ್ರೋಚ್ ಮಾಡ್ತಾರೆ. ಹಾಗಾಗಿ ಒಂದೊಂದ್ಸರಿ ಏನಾಗುತ್ತೆ ಅಂತಂತಂದರೆ ಬೈ ಮಿಸ್ಟೇಕ್ ರೈತರುಗಳಿಗೂ ಹೋಗಿರುತ್ತೆ. ಬಟ್ ಆದರೆ
ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಯಾವುದೇ ರೈತರನ್ನ ಕೂಡ ನಾವು ಎಪ್ಪಿಸೋದಿಲ್ಲ ಅಂತೇಳಿ. ಈ 70 ಸ್ವಾತಂತ್ರ್ಯ ಬಂದು 70 ವರ್ಷಗಳಾಗಿದೆ. ಈ 70 ವರ್ಷಗಳಲ್ಲಿ 75 ವರ್ಷ ಆಗಿದೆ. ಈ 75 ನಾವು 56 ವರ್ಷ ನಮ್ಮ ಕಾಂಗ್ರೆಸ್ ಪಕ್ಷನೇ ಅಧಿಕಾರದಲ್ಲಿತ್ತು. ಯಾವತ್ತೂ ಕೂಡ ನಾವು ರೈತರನ್ನ ಒಕ್ಕಲೆಬ್ಬಿಸುವಂಥ ಕೆಲಸ ಮಾಡಿಲ್ಲ. ಜನರು ಭೂಮಿನ ತೆಗೆದುಕೊಂಡು ವಕ್ಫ್ ಕೊಡುವಂತಹ ಕೆಲಸ ಮಾಡಿಲ್ಲ. ಇವಾಗ ಮಾತ್ರ ಹೀಗಾಗುತ್ತೆ. ಸೊ ಇಟ್ ಇಸ್ ಜಸ್ಟ್ ಫಿಯರ್ ಮಾಂಗರಿಂಗ್. BJP ಅವರು ಒಂದು ಭಯ ಹುಟ್ಟಿಸೋದು, ಅದರೊಳಗೂ ಮುಸ್ಲಿಂ ಹಿಂದೂ ಕೋಮು ಭಾವನೆ ಸೇರಿಸಿ ಹಿಂದೂಗಳಲ್ಲಿ ಭಯ ಹುಟ್ಟಿಸುವಂಥ ಕೆಲಸ ಮಾಡ್ತಿದ್ದಾರೆ ಅಷ್ಟೇ. ಮೀಡಿಯಾಗಳು ಕೂಡ ಅದನ್ನು ಸ್ವಲ್ಪ ಹೆಚ್ಚು ಪ್ರಚಾರ ಕೊಡ್ತಾರೆ. ಬಟ್ ಆದರೆ ಆ ರೀತಿ ಭಯ ಪಡುವಂಥ ಅಗತ್ಯ ಇಲ್ಲ. ಮತ್ತು ಇದು ಚುನಾವಣೆ ವಿಷಯ ಕೂಡ ಅಲ್ಲ. ಚುನಾವಣೆ ಸಮಯದಲ್ಲೇ ಈ ರೀತಿ ಮುಸ್ಲಿಂ ಘರ್ಷಣೆಗಳನ್ನ ಉಂಟು ಮಾಡಬೇಕು ಅಂತೇಳಿ BJP ಅವರು ಅಂಥ ಇಶ್ಯೂಗಳನ್ನ ಎತ್ಕೋತಾರೆ. ನಿಮ್ಗೆ ಗೊತ್ತಿದೆ ಎಷ್ಟು ಸುಳ್ಳು ಹೇಳ್ತಾರೆ ಅಂತ. ತೇಜಸ್ವಿ ಸೂರ್ಯ ಸುಳ್ಳು ಟ್ವೀಟ್ ಮಾಡಿದ್ರು, ಒಬ್ಬ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತೇಳಿ. ಸೊ ಹಾಗಾಗಿ ಸುಳ್ಳು ಹೇಳಿ ಅಪಪ್ರಚಾರ ಮಾಡಿ ಅವರು ಓಟ್ ಗಿಟ್ಟಿಸ್ಕೊಳ್ಬೇಕು ಅನ್ನೋ ಪ್ರಯತ್ನ ಮಾಡ್ತಾರೆ. ಬಟ್ ಜನ ಎಚ್ಚೆತ್ಕೊಂಡಿದ್ದಾರೆ. ನಾವು ಕೂಡ ಜನಕ್ಕೆ ಸತ್ಯ ತಿಳಿಸುವಂತ ಕೆಲಸ ಮಾಡಿದ್ದೀವಿ. ಸೊ ಹಾಗಾಗಿ ಅವ್ರ ಆಟ ನಡೆಯೋದಿಲ್ಲ. ತೇಜಸ್ವಿ ಸೂರ್ಯ ಸುಳ್ಳು ಹೌದು. ಯಾರ ಕುಟುಂಬದವರು? ಇವಾಗ ಆತ್ಮಹತ್ಯೆ ಆಗಿರೋದು ಯಾವಾಗ? 2 ವರ್ಷಗಳ ಹಿಂದೆ 21ರಲ್ಲಿ ಅಂತ ಹೇಳಿದ್ದಾರೆ. ಸೊ ಮತ್ತೆ 21ರಲ್ಲಿ ಹಿಂಗಾಗಿತ್ತು. ಅವಾಗ ವಕ್ಫ್ ಬೋರ್ಡ್ ಇದು ಇತ್ತು. ಅವಾಗ ಇದ್ದಿತ್ತು ಅದು ಸರ್ಕಾರ ಯಾರು? 2 ವರ್ಷದಿಂದ ಯಾರಿದ್ದು ಅಧಿಕಾರದಲ್ಲಿ? BJP ಸರ್ಕಾರ. ಸೊ ಅವಾಗ ಅವ್ರೇನ್ ಮಾಡ್ತಾ ಇದ್ರು? ಸೊ ಅವ್ರ ಕಾಲದಲ್ಲಿ ಆಗಿರೋದ್ರೆ ನಮ್ಮ ತಲೆಗೆ ಹೇಗೆ ಕಟ್ಟಿದ್ದಾರೆ? ಸೊ ಹಾಗಾಗಿ ಬರೀ ಸುಳ್ಳು ಹೇಳ್ತಿದ್ದಾರೆ. ಚನ್ನಪಟ್ಟಣ ಮತ್ತೆ ಶಿಗ್ಗಾಂವ್ 2 ಕಡೆ ಪ್ರಚಾರ ಮಾಡ್ತಾ ಇದ್ದೇನೆ. ವಯನಾಡು ಕೂಡ ಹೋಗಿದೆ. ಚನ್ನಪಟ್ಟಣದಲ್ಲಿ ಕೂಡ ಬಹಳ ಕ್ಲೋಸ್ ಫೈಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಆದರೂ ಕಾಂಗ್ರೆಸ್ ಗೆದ್ದಿದೆ ಅಂತ ಹೇಳ್ತಾರೆ. ನಿನ್ನೆಯಿಂದ ಶಿಗ್ಗಾಂವಲ್ಲಿ ಪ್ರಚಾರ ಮಾಡ್ತಿದ್ದೀನಿ. ಶಿಗ್ಗಾಂವ್ನಲ್ಲಿ ಕೂಡ ಕ್ಲೋಸ್ ಫೈಟ್ ಇದ್ದು ಕೂಡ ನಾವು ಗೆಲ್ಲೋ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳಿ ನಮ್ಮ ಕಾರ್ಯಕರ್ತರ ನಾಯಕರುಗಳೆಲ್ಲ ಹೇಳ್ತಾರೆ. ಅವರು ಬಹಳ ದಿವಸಗಳಿಂದ ಸುಮಾರು ವಾರಗಳಿಂದ ಇಲ್ಲಿ ಪ್ರಚಾರ ಮಾಡ್ತಾರೆ. ಸೊ ಅವ್ರ ಫೀಡ್ಬ್ಯಾಕ್ ಪ್ರಕಾರ ನಮಗೆ ಇಲ್ಲಿ ಗೆಲ್ಲೋ ಸಾಧ್ಯತೆ ಜಾಸ್ತಿ ಇದೆ. ಎಲ್ಲ ಅದು ಸುಳ್ಳು. ಆ ಥರದ್ದೆಲ್ಲ ಸುಳ್ಳು. ಆ ಥರದ್ದು ಏನೂ ರಿಪೋರ್ಟ್ ತರಿಸ್ಕೊಂಡಿಲ್ಲ. ಆ್ಯಕ್ಚುಲಿ ನಮ್ಮ ನಾಯಕರ ಬಂದಿರೋ ಫೀಡ್ಬ್ಯಾಕ್ ಪ್ರಕಾರ 3 ಕಡೆ ನಮ್ಮ ಗೆಲ್ಲೋ ಸಾಧ್ಯತೆ ಜಾಸ್ತಿ. ಹೌದು. ಇವಾಗ ಕೋವಿಡ್ ಸಮಯದಲ್ಲಿ ನಾವು ವಿರೋಧ ಪಕ್ಷದಲ್ಲಿದ್ದಾಗ ಆಡಳಿತ ಪಕ್ಷದ ಮೇಲೆ ಆಗ ಯಾರು ಮುಖ್ಯಮಂತ್ರಿಗಳಾಗಿದ್ದರು ಮತ್ತು ಆರೋಗ್ಯ ಮಂತ್ರಿಗಳಾಗಿದ್ದರು, ಕೋವಿಡ್ ಹಗರಣದಲ್ಲಿ ಆಗಿದೆ, ಬಹಳಷ್ಟು ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ನಾವೇ ಧ್ವನಿ ಎತ್ತಿದ್ವಿ. ಬೇಕಾದಷ್ಟು ಕಂಪ್ಲೇಂಟ್ಸ್ಗಳು ಬಂದಿತ್ತು. ಮೀಡಿಯಾದವರು ಕೂಡ ರಿಪೋರ್ಟ್ ಮಾಡಿದ್ರು. ಸೊ ಹಾಗಾಗಿ ಆ ಹಗರಣಗಳ ತನಿಖೆ ಆಗಬೇಕು ಅಂತ ಹೇಳಿ ಜಸ್ಟಿಸ್ ಪುನ್ನಾ ಅವರ ಒಂದು ನೇತೃತ್ವದಲ್ಲಿ ಆಯೋಗ ರಚನೆ ಆಗಿತ್ತು. ಈಗ ಅವರು ವರದಿ ಕೊಟ್ಟಿದ್ದಾರೆ. ವರದಿ ಕೊಟ್ಟು ಅಲ್ಲಿ ಹಗರಣ ಆಗಿರೋದು ನಿಜ, ಭ್ರಷ್ಟಾಚಾರ ಆಗಿರೋದು ನಿಜ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಮುಂದೆ ಏನು ಕ್ರಮ ತೆಗೆದುಕೊಳ್ಬೇಕು ಅದನ್ನು ಸರ್ಕಾರ ತೆಗೆದುಕೊಳ್ಬೇಕು. ಈಗ ಇಂಥ ಗೊಂದಲಗಳು ಎಲ್ಲ ಸರ್ಕಾರದಲ್ಲೂ ಆಗ್ತಿರುತ್ತೆ. ಇದು ನಮ್ಮ ಟೈಮಲ್ಲಿ ಮಾತ್ರ ಅಲ್ಲ. BJP ಅವ್ರ ಟೈಮಲ್ಲೂ ಕೂಡ ಇದೇ ರೀತಿ ನೋಟಿಸ್ಗಳನ್ನು ಕೊಟ್ಟಿದ್ದಾರೆ. ಬೊಮ್ಮಾಯಿ ಅವರೇ ಹೇಳಿದ್ದಾರೆ ವಕ್ಫ್ ಪ್ರಾಪರ್ಟಿಗಳನ್ನು ಸಂರಕ್ಷಣೆ ಮಾಡ್ಕೊಳ್ಬೇಕಾದದ್ದು ಸರ್ಕಾರದ ಕರ್ತವ್ಯ ಅಂತೇಳಿ. ಅದನ್ನ ಮಾಡ್ಕೋಬೇಕಾದ್ರೆ ಎಲ್ಲ ಸರ್ಕಾರಗಳು ಆ ಪ್ರಯತ್ನ ಮಾಡೇ ಮಾಡ್ತವೆ. ಯಾಕೆಂದರೆ ವಕ್ಫ್ ಪ್ರಾಪರ್ಟಿಗಳನ್ನು ಪ್ರೈವೇಟ್ ಪರ್ಸನ್ಸು ಎಂಕ್ರೋಚ್ ಮಾಡ್ತಾರೆ. ಹಾಗಾಗಿ ಒಂದೊಂದ್ಸರಿ ಏನಾಗುತ್ತೆ ಅಂತಂತಂದರೆ ಬೈ ಮಿಸ್ಟೇಕ್ ರೈತರುಗಳಿಗೂ ಹೋಗಿರುತ್ತೆ. ಬಟ್ ಆದರೆ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಯಾವುದೇ ರೈತರನ್ನ ಕೂಡ ನಾವು ಎಪ್ಪಿಸೋದಿಲ್ಲ ಅಂತೇಳಿ. ಈ 70 ಸ್ವಾತಂತ್ರ್ಯ ಬಂದು 70 ವರ್ಷಗಳಾಗಿದೆ. ಈ 70 ವರ್ಷಗಳಲ್ಲಿ 75 ವರ್ಷ ಆಗಿದೆ. ಈ 75 ನಾವು 56 ವರ್ಷ ನಮ್ಮ ಕಾಂಗ್ರೆಸ್ ಪಕ್ಷನೇ ಅಧಿಕಾರದಲ್ಲಿತ್ತು. ಯಾವತ್ತೂ ಕೂಡ ನಾವು ರೈತರನ್ನ ಒಕ್ಕಲೆಬ್ಬಿಸುವಂಥ ಕೆಲಸ ಮಾಡಿಲ್ಲ. ಜನರು ಭೂಮಿನ ತೆಗೆದುಕೊಂಡು ವಕ್ಫ್ ಕೊಡುವಂತಹ ಕೆಲಸ ಮಾಡಿಲ್ಲ. ಇವಾಗ ಮಾತ್ರ ಹೀಗಾಗುತ್ತೆ. ಸೊ ಇಟ್ ಇಸ್ ಜಸ್ಟ್ ಫಿಯರ್ ಮಾಂಗರಿಂಗ್. BJP ಅವರು ಒಂದು ಭಯ ಹುಟ್ಟಿಸೋದು, ಅದರೊಳಗೂ ಮುಸ್ಲಿಂ ಹಿಂದೂ ಕೋಮು ಭಾವನೆ ಸೇರಿಸಿ ಹಿಂದೂಗಳಲ್ಲಿ ಭಯ ಹುಟ್ಟಿಸುವಂಥ ಕೆಲಸ ಮಾಡ್ತಿದ್ದಾರೆ ಅಷ್ಟೇ. ಮೀಡಿಯಾಗಳು ಕೂಡ ಅದನ್ನು ಸ್ವಲ್ಪ ಹೆಚ್ಚು ಪ್ರಚಾರ ಕೊಡ್ತಾರೆ. ಬಟ್ ಆದರೆ ಆ ರೀತಿ ಭಯ ಪಡುವಂಥ ಅಗತ್ಯ ಇಲ್ಲ. ಮತ್ತು ಇದು ಚುನಾವಣೆ ವಿಷಯ ಕೂಡ ಅಲ್ಲ. ಚುನಾವಣೆ ಸಮಯದಲ್ಲೇ ಈ ರೀತಿ ಮುಸ್ಲಿಂ ಘರ್ಷಣೆಗಳನ್ನ ಉಂಟು ಮಾಡಬೇಕು ಅಂತೇಳಿ BJP ಅವರು ಅಂಥ ಇಶ್ಯೂಗಳನ್ನ ಎತ್ಕೋತಾರೆ. ನಿಮ್ಗೆ ಗೊತ್ತಿದೆ ಎಷ್ಟು ಸುಳ್ಳು ಹೇಳ್ತಾರೆ ಅಂತ. ತೇಜಸ್ವಿ ಸೂರ್ಯ ಸುಳ್ಳು ಟ್ವೀಟ್ ಮಾಡಿದ್ರು, ಒಬ್ಬ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತೇಳಿ. ಸೊ ಹಾಗಾಗಿ ಸುಳ್ಳು ಹೇಳಿ ಅಪಪ್ರಚಾರ ಮಾಡಿ ಅವರು ಓಟ್ ಗಿಟ್ಟಿಸ್ಕೊಳ್ಬೇಕು ಅನ್ನೋ ಪ್ರಯತ್ನ ಮಾಡ್ತಾರೆ. ಬಟ್ ಜನ ಎಚ್ಚೆತ್ಕೊಂಡಿದ್ದಾರೆ. ನಾವು ಕೂಡ ಜನಕ್ಕೆ ಸತ್ಯ ತಿಳಿಸುವಂತ ಕೆಲಸ ಮಾಡಿದ್ದೀವಿ. ಸೊ ಹಾಗಾಗಿ ಅವ್ರ ಆಟ ನಡೆಯೋದಿಲ್ಲ. ತೇಜಸ್ವಿ ಸೂರ್ಯ ಸುಳ್ಳು ಹೌದು. ಯಾರ ಕುಟುಂಬದವರು? ಇವಾಗ ಆತ್ಮಹತ್ಯೆ ಆಗಿರೋದು ಯಾವಾಗ? 2 ವರ್ಷಗಳ ಹಿಂದೆ 21ರಲ್ಲಿ ಅಂತ ಹೇಳಿದ್ದಾರೆ. ಸೊ ಮತ್ತೆ 21ರಲ್ಲಿ ಹಿಂಗಾಗಿತ್ತು. ಅವಾಗ ವಕ್ಫ್ ಬೋರ್ಡ್ ಇದು ಇತ್ತು. ಅವಾಗ ಇದ್ದಿತ್ತು ಅದು ಸರ್ಕಾರ ಯಾರು? 2 ವರ್ಷದಿಂದ ಯಾರಿದ್ದು ಅಧಿಕಾರದಲ್ಲಿ? BJP ಸರ್ಕಾರ. ಸೊ ಅವಾಗ ಅವ್ರೇನ್ ಮಾಡ್ತಾ ಇದ್ರು? ಸೊ ಅವ್ರ ಕಾಲದಲ್ಲಿ ಆಗಿರೋದ್ರೆ ನಮ್ಮ ತಲೆಗೆ ಹೇಗೆ ಕಟ್ಟಿದ್ದಾರೆ? ಸೊ ಹಾಗಾಗಿ ಬರೀ ಸುಳ್ಳು ಹೇಳ್ತಿದ್ದಾರೆ.